ನಿಮ್ಮ ಕೈ ಸೇರಬಹುದಾದ ಈ ಟ್ರೋಫಿಯನ್ನು ನೋಡಿ ಯವ್ವ ತಾಯಿ ಗರುಡವ್ವ ನಿಮ್ಮ ಮನದಾಳದ ಮಾತುಗಳನ್ನು ರೆಕ್ಕೆ ನನಗೆ ಕೊಡು, ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇದೆ. ಟ್ರೋಫಿ ಜೊತೆ ನನಗ್ ಬರೋ ದುಡ್ಡಿಂದನೂ ಉಪಯೋಗ ಇದೆ. ಡ್ಯಾಡಿ ವಾಶ್ರೂಮ್ ಅಲ್ಲಿ ಬಿದ್ದು ವೋಕಲ್ ಬಾಕ್ಸ್ ಗೆ ಏಟ್ ಬಿದ್ದಿರ. ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಚೆನ್ನಾಗಿ ಮಾತಾಡ್ಬೋದಿತ್ತೇನೋ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಬಿಗ್ ಬಾಸ್ ಸೀಸನ್ 11 ಕೊನೆಗೊಳ್ಳಲು ಈಗ ದಿನಗಳು ಮಾತ್ರ ಬಾಕಿ. ಈ ಸಂದರ್ಭದಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಟ್ರೋಫಿ ಪಡಿತಾರೆ ಅನ್ನೋ ಕುತೂಹಲ ಸಹಜವಾಗಿ ನೋಡುವಂತ ವೀಕ್ಷಕರಿಗೆ ಇರುತ್ತೆ. ಮತ್ತೊಂದು ಕಡೆ ಟ್ರೋಫಿ ಗೆಲ್ಲುವ ಕನಸನ್ನ ಹೊತ್ತಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಜೀವಿಸ್ತಾ ಇರುವಂತಹ 6 ಜನ ಸ್ಪರ್ಧಿಗಳ ಮುಂದೆ ಬಿಗ್ ಬಾಸ್ ಟ್ರೋಫಿನೇ ತಂದು ಮುಂದಿಟ್ಟಾಗ ಸ್ಪರ್ಧಿಗಳು ಗಳಗಳನೆ ಅತ್ತು ಟ್ರೋಫಿ ಮುಂದೆ ಭಾವನೆಗಳನ್ನ ಹೊರಹಾಕ್ತಿದ್ದಾರೆ. ಟ್ರೋಫಿಗಾಗಿ ಇಲ್ಲಿವರೆಗೂ ಆಟ ಆಡಿ, ಜಗಳ ಆಡಿ, ವಾದ ಮಾಡಿ, ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಹೋರಾಟದಲ್ಲಿ ಜಯ ಸಾಧಿಸಿ ಕೊನೆಯ ವಾರದಲ್ಲಿ 6 ಜನ ಸ್ಪರ್ಧಿಗಳು ಉಳಿದಿದ್ದು, ಈಗ ಇರುವ ಕೊನೆಯ ಹೋರಾಟ ಅಂತಂದ್ರೆ ಅದುವೇ ಟ್ರೋಫಿನ ಗೆಲ್ಲುವುದು. ಈ ಸಂದರ್ಭದಲ್ಲಿ ಟ್ರೋಫಿನೇ ಕಣ್ಣೆದುರು ಬಂದಾಗ ಟ್ರೋಫಿಯ ಜೊತೆ ಸ್ಪರ್ಧಿಗಳು ಹೇಗ್ ಮಾತಾಡಿದ್ರು ಗೊತ್ತಾ? ಬನ್ನಿ ನೋಡೋಣ. ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ಕನಸು ಯಾರಿಗಿರಲ್ಲ ಹೇಳಿ. ಕೆಲವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆ ತನಕ ಉಳಿದು ಫೇಮಸ್ ಆಗುವ ಹಠ ಇದ್ರೆ, ಇನ್ ಕೆಲವರಿಗೆ ಟ್ರೋಫಿ ಗೆಲ್ಲಬೇಕು, ಅದರಿಂದ ಬರುವಂತಹ ಹಣ ಮತ್ತು ಕಾರ್ ಜೊತೆಗೆ ವಿನ್ನರ್ ಎನ್ನುವಂತಹ ಕೀರ್ತಿ ಮತ್ತು ಜನರ ಪ್ರೀತಿಯನ್ನ ಸಂಪಾದಿಸಬೇಕು ಎಂಬಂತಹ ಹಠ ಇದ್ದೇ ಇರುತ್ತೆ. ಟ್ರೋಫಿಯ ಜೊತೆಗೆ 50 ಲಕ್ಷ ಹಣ ಏನ್ ಬರುತ್ತಲ್ಲ, ಆ ಹಣದಿಂದ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನ ಹೋಗಲಾಡಿಸಬಹುದು ಎಂಬಂತ ಕನಸುಗಳನ್ನ ಜೊತೆಗೆ ಸ್ಪರ್ಧಿಗಳು ಹೊತ್ತಿದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಟ್ರೋಫಿನ ಗೆಲ್ಲುವಂತಹ ಕನಸು ಪ್ರತಿಯೊಬ್ಬರದು ಕೂಡ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಹೊರಗಿನ ಜಗತ್ತಿನ ಸಂಪರ್ಕವನ್ನ ಕಳೆದುಕೊಂಡು ಫೋನ್ ಕಾಲ್ ಇಲ್ಲದೆ ಸ್ಪರ್ಧಿಗಳೊಡನೆ ಬೆರೆತು ಸ್ನೇಹಿತರಾಗಿರ್ತಾರೆ. ಆಟ ಅಂತ ಬಂದಾಗ ಅದೇ ಸ್ನೇಹಿತರು ಸ್ಪರ್ಧಿಗಳಾಗಿ ಯಾವಾಗ ಗುಮ್ತಾರ ಅನ್ನೋದೇ ಗೊತ್ತಾಗುವುದಿಲ್ಲ. ಪ್ರತಿ ದಿನವೂ ಕೂಡ ಹೊಸ ದಿನ, ಹೊಸ ಹುರುಪಿನೊಂದಿಗೆ ಪುಟ್ಟಿತೆದ್ದು ಸ್ಪರ್ಧಿಗಳು ಹೋರಾಡ್ತಾ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 6 ಸ್ಪರ್ಧಿಗಳು ಉಳಿದಿದ್ದಾರೆ. ಈ 6 ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದೆ. ಅದುವೇ ತಾವು ಗೆಲ್ಲಬೇಕಾಗಿರುವಂತಹ ಟ್ರೋಫಿಯ ಮುಂದೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳುವುದು. ಯಾಕೆ ತಾವು ವಿನ್ನರ್ ಆಗಬೇಕು, ಯಾಕೆ ಟ್ರೋಫಿನ ಗೆಲ್ಲಬೇಕು, ಆ ಟ್ರೋಫಿ ಗೆಲ್ಲುವುದರಿಂದ ಬರುವಂತಹ 50 ಲಕ್ಷ ಹಣ ಮತ್ತೆ ಆ ಬ್ರೀಜಾ ಕಾರ್ನಿಂದ ಆಗುವಂತಹ ಅವರಿಗೆ ಅನುಕೂಲಗಳೇನು. ಸೊ ಇದರ ಬಗ್ಗೆ ಸ್ಪರ್ಧಿಗಳು ತಮ್ಮ ಭಾವನೆಗಳನ್ನ ಆ ಟ್ರೋಫಿ ಮುಂದೆಯೇ ಹಂಚಿಕೊಳ್ಳಬೇಕು ಅಂತ ಹೇಳಿ ಬಿಗ್ ಬಾಸ್ ಈಗ ಟ್ರೋಫಿನ ಸ್ಪರ್ಧಿಗಳ ಮುಂದಿಟ್ಟು ಸ್ಪರ್ಧಿಗಳ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ಟಾಸ್ಕ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಸ್ಪರ್ಧಿಗಳು ಕಣ್ಣೀರಿಟ್ಟು ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಸ್ಪರ್ಧಿಗಳು ಗಳಗಳನೆ ಅಂತ ಅಳುವಾಗ ಅದನ್ನ ನೋಡ್ತಾ ಇರುವಂತಹ ವೀಕ್ಷಕರ ಕಣ್ಣಲ್ಲೂ ಕೂಡ ನೀರು ಬಂದಿದೆ. ಸೊ ಹಾಗಾದ್ರೆ ಯಾವ ರೀತಿಯಾಗಿತ್ತು ಟಾಸ್ಕ್, ಏನೇನು ಮಾತಾಡಿದ್ರು ಸ್ಪರ್ಧಿಗಳು, ಬನ್ನಿ ನೋಡ್ತಾ ಹೋಗೋಣ. ಈ 6 ಜನರಲ್ಲಿ ಟ್ರೋಫಿ ಗೆಲ್ಲುವವರು ಯಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ಟ್ರೋಫಿ ಮುಂದೆ ಕೂತು ಸ್ಪರ್ಧಿಗಳು ತಮ್ಮ ಒಳಗಿರುವಂತಹ ಆಸೆ ಕನಸುಗಳನ್ನ ಬಿಚ್ಚಿಟ್ಟು ಗಳಗಳನೆ ಅಂತ ಅಳುತ್ತಿರುವಂತಹ ಸಂದರ್ಭದಲ್ಲಿ, ಹೌದು ಎಲ್ಲರಿಗೂ ಕೂಡ ಈ ಟ್ರೋಫಿಯ ಅವಶ್ಯಕತೆ ಇದೆಯಲ್ಲ. ಸೊ ಹಂಗಂತೇಳಿ 6 ಟ್ರೋಫಿನ ಇವರೆಲ್ಲರಿಗೂ ಕೂಡ ಕೊಡಕ್ಕಾಗೋದಿಲ್ಲ. ಇರೋದು ಒಂದೇ ಟ್ರೋಫಿ. ಸೊ ಈ ಒಂದು ಟ್ರೋಫಿ ಗೆಲ್ಲುವವರು ಯಾರು, ಯಾರಿಗೆ ಅರ್ಹತೆ ಇದೆ ಮತ್ತೆ ಯಾರಿಗೆ ಅವಶ್ಯಕತೆ ಇದೆ ಅನ್ನೋದು ಕೂಡ ಈ ಒಂದು ಟಾಸ್ಕ್ ನಲ್ಲಿ ಗೊತ್ತಾಗ್ತದೆ ಇದೆ. ಅವರವರ ಜೀವನಕ್ಕೆ ಈ ಟ್ರೋಫಿ ಎಷ್ಟು ಮಹತ್ವವಾದದ್ದು, ಟ್ರೋಫಿಯನ್ನ ಪಡೆದು ಬಿಟ್ರೆ ಅವರ ಜೀವನ ಎಷ್ಟು ಬದಲಾಗಬಹುದು, ಇದರ ಬಗ್ಗೆ ಒಬ್ಬೊಬ್ಬ ಸ್ಪರ್ಧಿಗಳು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನೋಡುವಂತ ವೀಕ್ಷಕರ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇತ್ತು. ಮೊದಲೇದಾಗಿ ಮೋಕ್ಷಿ ಟ್ರೋಫಿ ಮುಂದೆ ಕೂತ್ಕೊಂಡು ಕಣ್ಣೀರಿಡುತ್ತಲೇ ತನ್ನ ಭಾವನೆಗಳನ್ನ ಟ್ರೋಫಿ ಮುಂದೆ ಹಂಚಿಕೊಳ್ತಾ ಹೋದ್ರು. ತದನಂತರ ಮಂಜು ಕೂಡ ಟ್ರೋಫಿಯನ್ನ ನೋಡಿ ಭಾವುಕರಾಗಿ ಟ್ರೋಫಿಯ ಜೊತೆಗೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡು ತಮಗೆ ಒಂದು ವೇಳೆ ಏನಾದರೂ ಟ್ರೋಫಿ ಸಿಕ್ಕರೆ ತಮಗೆ ಆಗುವಂತ ಅನುಕೂಲಗಳು ಮತ್ತೆ ಜೀವನದಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ರು. ಹನುಮಂತು ಟ್ರೋಫಿಗೆ ತಾಯಿ ಗರುಡವ್ವ ಅನ್ನುತ್ತಲೇ ತಮ್ಮ ಮನದಾಳದ ಮಾತುಗಳನ್ನ ಶುರು ಮಾಡಿದ್ರು. ಇನ್ನು ಹನುಮಂತು ಟ್ರೋಫಿಗೆ ತಾಯಿ ಗರುಡವ್ವ ಅನ್ನುತ್ತಲೇ ತಮ್ಮ ಮನದಾಳದ ಮಾತುಗಳನ್ನ ಶುರು ಮಾಡಿ ತಮ್ಮ ಜೀವನಕ್ಕೆ ಒಂದು ವೇಳೆ ಈ ಟ್ರೋಫಿ ಏನಾದ್ರೂ ಬಂದುಬಿಟ್ರೆ, ವಿನ್ನರ್ ಎನ್ನುವಂತಹ ಕೀರ್ತಿ ಏನಾದ್ರೂ ಸಿಕ್ಬಿಟ್ರೆ ಹನುಮಂತನ ಜೀವನದಲ್ಲಿ ಆಗುವಂತಹ ಬದಲಾವಣೆ
ಬದಲಾವಣೆ ಏನು, ಮತ್ತೆ ಅವರ ಮನೆಯಲ್ಲಿರುವಂತಹ ಕಷ್ಟಗಳು ಯಾವ ರೀತಿಯಾಗಿ ಪರಿಹಾರ ಆಗಬಹುದು. ಜೊತೆಗೆ ಬಿಗ್ ಬಾಸ್ ಅಂತ್ಯವಾದ ನಂತರ ಹನುಮಂತನ ಜೀವನಕ್ಕೆ ಈ ವಿನ್ನರ್ ಎನ್ನುವಂತಹ ಕೀರ್ತಿ ಎಂತಹ ಒಂದು ಸಕ್ಸಸ್ ಅನ್ನ ತಂದು ಕೊಡಬಹುದು. ಸೊ ಇದೆಲ್ಲ ವಿಚಾರವಾಗಿ ಹನುಮಂತು ತನ್ನ ಮನದಾಳದ ಮಾತನ್ನ ಆ ಟ್ರೋಫಿಯ ಮುಂದೆ ಹಂಚಿಕೊಂಡಿದ್ದಾರೆ. ಸೊ ಇದನ್ನ ನಾವು ಎಪಿಸೋಡ್ ಅಲ್ಲಿ ನೋಡಬೇಕು, ಹನುಮಂತು ಇನ್ನು ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ಹೇಳಿ. ನಂತರ ರಜತ್ ಅವರು ಟ್ರೋಫಿ ನೋಡಿದ ಕೂಡಲೇ ನಿಟ್ಟುಸಿರನ್ನ ಬಿಟ್ಟು ಟ್ರೋಫಿ ಮುಂದೆ ಮಾತನಾಡಲು ಶುರು ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಕೂಡ ವೈಲ್ಡ್ ಕಾರ್ಡ್ ನಿಂದ ಬಂದವರು ಯಾರಿಗೂ ಕೂಡ ಈ ಅವಕಾಶ ಸಿಕ್ಕಿಲ್ಲ. ಈ 50 ದಿನಗಳ ಜರ್ನಿಯಲ್ಲಿ ಟ್ರೋಫಿ ಮುಂದೆ ನಿಂತ್ಕೊಂಡು ರಜತ್ ಅವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅವರಿಗೆ ಟ್ರೋಫಿ ಗೆದ್ದಷ್ಟೇ ಸಂತೋಷ. ಯಾಕಂತಂದ್ರೆ ಯಾರೂ ಮಾಡದಿರುವಂತ ಸಾಹಸವನ್ನ ಮತ್ತೆ ಆ ಒಂದು ಇತಿಹಾಸವನ್ನ ನಮ್ಮ ರಜತ್ ಅವರು ಮಾಡಿದ್ದಾರೆ ಅಂತಂದ್ರೆ ಅದೊಂಥರ ಗ್ರೇಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೈಲ್ಡ್ ಕಾರ್ಡ್ ಇಂದ ನಮ್ಮ ಹನುಮಂತು ಬಂದಿಲ್ವಾ ಅಂತ ಕೇಳ್ಬೋದು. ಹನುಮಂತು 2 ವಾರದ ನಂತರ ಬಂದಿದ್ದಾರೆ. ಮತ್ತೆ ಅವರು ವಿನ್ನರ್ ಅಂತ ಹೇಳಿ ಅವರು ಬಂದ ಮೊದಲನೇ ದಿನವೇ ಎಲ್ಲರೂ ಕೂಡ ಹೇಳ್ಬಿಟ್ರು. ಯಾಕಂತಂದ್ರೆ ಅಂತ ಅರ್ಹತೆ ಮತ್ತೆ ಅವ್ರು ಕೊಡುತ್ತಾ ಇರುವಂತ ಎಂಟರ್ಟೈನ್ಮೆಂಟ್, ಅವರ ಮಾತು, ಆ ಮುಗ್ಧತೆ ಇದೆಲ್ಲವನ್ನ ಅಳೆದಿರುವಂತ ಹೊರಗಿನ ಜನ ಹನುಮಂತನೇ ಈ ಸೀಸನ್ ನ ವಿನ್ನರ್ ಅಂತ ಎಲ್ಲರೂ ಕೂಡ ಮಾತನಾಡಲು ಶುರು ಮಾಡಿದ್ರು. ಬಟ್ ರಜತ್ ಅವರ ವಿಚಾರದಲ್ಲಿ ಅದಾಗಿರ್ಲಿಲ್ಲ. ರಜತ್ ಅವರು ಬೇಗ ಹೋಗ್ತಾರೆ ಅನ್ನೋದು ಕೂಡ ಇತ್ತು. ಯಾಕಂತಂದ್ರೆ ಅವರು ಬೇಗ ಕೋಪ ಮಾಡ್ಕೊಳ್ಳೋ ರೀತಿ ಮತ್ತೆ ಬೇಗ ಸಿಟ್ಟು ಮಾಡ್ಕೊಳ್ಳೋದು. ಸೊ ಒಂದಿಷ್ಟು ಸಮಯದಲ್ಲಿ ಅವರು ತಮ್ಮ ನಾಲಿಗೆ ಹಿಡಿತವನ್ನ ಕಳೆದುಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಇರ್ಬೋದು, ಆದ್ರೆ ಬೇಗ ಇವರು ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜು ಜಾಸ್ತಿ ಮಾಡ್ತಾ ಇದ್ರು. ಆದ್ರೂ ಸಹಿತ 50 ದಿನಗಳ ನಂತರ ಬಂದಿರುವಂತಹ ರಜತ್ ಅವರು ಇಲ್ಲಿವರೆಗೂ ಉಳಿದುಕೊಂಡು 6 ಜನ ಸ್ಪರ್ಧಿಗಳಲ್ಲಿ ತಾವು ಕೂಡ ಒಬ್ಬರಾಗಿರೋದು ಇದು ಒಂದು ರೀತಿ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಟ್ರೋಫಿನ ನೋಡಿದ ಕೂಡಲೇ ಅವರ ಕಣ್ಣಂಚಲ್ಲೂ ಕೂಡ ನೀರು ಬಂದಿದೆ. ಟ್ರೋಫಿಗೆ ಕೇಳ್ತಾರೆ ತ್ರಿವಿಕ್ರಮ್, ನೀನ್ 2 ರೆಕ್ಕೆನ ಕೊಟ್ಬಿಡು, ನಾನು ದೊಡ್ಡ ಸ್ಟಾರ್ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಭವ್ಯ ಅವರು ಟ್ರೋಫಿನ ನೋಡಿದ ಕೂಡಲೇ ಗಳಗಳನೆ ಅತ್ತು ವೀಕ್ಷಕರನ್ನು ಕೂಡ ಅಳಿಸಿದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಯಾಕೆ ಅಂತಂದ್ರೆ ಟ್ರೋಫಿ ಸಿಕ್ಕರೆ ವಿನ್ನರ್ ಎನ್ನುವಂತಹ ಕೀರ್ತಿ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ 50 ಲಕ್ಷ ರೂಪಾಯಿ ಹಣ ಬೇರೆ ಸಿಗುತ್ತಲ್ಲ. ಸೊ ಅದರಿಂದ ನಮಗೆ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಪರಿಹಾರ ಸಿಗುತ್ತೆ ಅನ್ನೋದು ಭವ್ಯ ಅವರ ಮಾತಾಗಿದೆ. ಸೊ ಹಾಗಾದ್ರೆ ಏನ್ ಸಮಸ್ಯೆ ಭವ್ಯಕ್ಕೆ ಅಂತ ಕೇಳಿದ್ರೆ ಅವರ ತಂದೆಗೆ ಧ್ವನಿ ಸಮಸ್ಯೆ ಆಗಿದೆ ಅಂತೆ. ಸೊ ಹೀಗಾಗಿ ಅವರು ಮಾತಾಡ್ತಾ ಇಲ್ಲ ಅಂತೆ. ನನ್ನ ತಂದೆಯ ಜೊತೆ ನಾನು ಮಾತಾಡಬೇಕು, ನನ್ನ ತಂದೆಯ ಮಾತುಗಳನ್ನ ನಾನು ಕೇಳಿಸ್ಕೊಳ್ಬೇಕು ಅಂತಂದ್ರೆ ನಾನು ವಿನ್ನರ್ ಏನಾದ್ರೂ ಆದ್ರೆ, ಒಂದು ವೇಳೆ ಈ ಟ್ರೋಫಿ ನನ್ನ ಕೈಗೆ ಏನಾದ್ರೂ ಸಿಕ್ಕರೆ 50 ಲಕ್ಷ ಹಣ ಬಂದ್ರೆ ಆ ಹಣದಿಂದಲೇ ನಾನು ನನ್ನ ತಂದೆಯನ್ನ ಗುಣಪಡಿಸಬಹುದು, ನನ್ನ ತಂದೆಯ ಜೊತೆ ನಾನು ಮಾತನಾಡಬಹುದು ಅಂತ ಹೇಳಿ ತಮ್ಮ ಭಾವನೆಗಳನ್ನ ಮತ್ತೆ ತಮ್ಮ ಸಮಸ್ಯೆಗಳನ್ನ ಆ ಟ್ರೋಫಿ ಮುಂದೆ ಹಂಚಿಕೊಂಡಿದ್ದಾರೆ. ಈ ಮಾತನ್ನ ಕೇಳಿದಿರುವಂತಹ ಜನ ತುಂಬಾ ಬೇಜಾರಾದ್ರು ಮತ್ತೆ ಹಾಗೆ ಸಂಕಟ ಪಟ್ರು. ಅದರ ಜೊತೆಗೆ ಟ್ರೋಫಿ ಭವ್ಯಗೆ ಸಿಗಬೇಕು ಅಂತ ಹೇಳಿದ್ರು. ಬಟ್ ಅರ್ಹತೆಯ ಅನುಸಾರವಾಗಿ ಯಾರು ಗೆಲ್ಲಬೇಕು ಅನ್ನೋದನ್ನ ಜನಾನೇ ತೀರ್ಮಾನ ಮಾಡ್ತಾರೆ. ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸೊ ಇದು ಟ್ರೋಫಿಯ ಮುಂದೆ ಕೂತು 6 ಜನ ಸ್ಪರ್ಧಿಗಳು ತಮ್ಮಲ್ಲಿರುವಂತಹ ಆ ಭಾವನೆಗಳನ್ನ ವ್ಯಕ್ತಪಡಿಸಿ ಟ್ರೋಫಿ ಸಿಕ್ಕರೆ ಅವರ ಜೀವನದಲ್ಲಿ ಆಗುವಂತ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡಿರುವಂತ ವಿಚಾರ ಇದಾಗಿತ್ತು. ನೀವು ಕಳೆದ ಸೀಸನ್ ಅಲ್ಲಿ ಗಮನಿಸಿರಬಹುದು, ಕನ್ನಡಿಯ ಮುಂದೆ ಅಂದ್ರೆ ತಮ್ಮನ್ನ ತಾವೇ ವಿಮರ್ಶಿಸಿಕೊಂಡು ತಮ್ಮೊಳಗೆ ತಾವೇ ಮಾತನಾಡುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಅಂತಂದ್ರೆ ಕನ್ನಡಿಯ ಮುಂದೆ ಕೂತ್ಕೊಂಡು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಟಾಸ್ಕ್, ಅದು ಕೂಡ ತುಂಬಾ ಚೆನ್ನಾಗೇ ಇತ್ತು. ಸೊ ಈ ಬಾರಿ ಆ ಥರದ್ದೇ ಟಾಸ್ಕ್ ಅನ್ನ ಕೊಡ್ತಾರ ಅಥವಾ ಏನಾದರೂ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ತಾರಾ ಅಂತ ಕೇಳಿದಾಗ, ಬಟ್ ಈಗ ಟ್ರೋಫಿನೇ ಇಟ್ಟು ಟ್ರೋಫಿ ಮುಂದೆ ಕೂತ್ಕೊಂಡು ಮಾತನಾಡಿಸಿರುವಂತ ಈ ಒಂದು ಟಾಸ್ಕ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಈ ಕುರಿತಾಗಿ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಜೊತೆಗೆ ಟ್ರೋಫಿ ಯಾರಿಗೆ ಸಿಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.